ಓಂ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ಕಾಟಕ ರಾಶಿಯವರ ಬಗ್ಗೆ ತಿಳಿಯಲಿದ್ದೇವೆ. ಕರ್ಕಾಟಕ ರಾಶಿಯವರ ಮನೆಯ ಮೇಲೆ ದೇವತೆಯ ಶಾಪ ಇದೆ. ಆದ್ದರಿಂದ ಈ ತಪ್ಪುಗಳನ್ನು ತಪ್ಪಾಗಿಯೂ ಕೂಡ ಮಾಡಿ ತಾಯಿಯನ್ನ ಕೋಪಗೊಳಿಸಬೇಡಿ. ಅವರ ಮೇಲೆ ಯಾವ ದೇವತೆಯ ಶಾಪ ಇದೆ, ಇದನ್ನು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಬರ್ತಾ ಇವೆ. ಈ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ವಿಡಿಯೋ ಲೈಕ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕರ್ಕಾಟಕ ರಾಶಿಯವರಿಗೂ ತಲುಪುವಂತೆ ಶೇರ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಪುನರ್ವಸು 4ನೇ ಪಾದ, ಪುಷ್ಯ 1, 2, 3, 4 ಮತ್ತು ಆಶ್ಲೇಷ 2, 3, 4 ಪಾದಗಳಲ್ಲಿ ಜನಿಸಿದವರು ಕರ್ಕಾಟಕ ರಾಶಿಗೆ ಸೇರ್ತಾರೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಕರ್ಕಾಟಕ ರಾಶಿಯವರು ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ತುಂಬ ಸುಂದರ ಮತ್ತು ಆಕರ್ಷಕರಾಗಿರ್ತಾರೆ. ಅವರನ್ನು ನೋಡೋದ್ರಿಂದನೇ ಅವರಿಗೆ ಲಕ್ಷ್ಮಿಯ ಒಂದು ಕಳೆ ಇರುತ್ತೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರೋದ್ರಿಂದ ಅವರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಅವರು ಪರಿಶುದ್ಧರು. ಅವರ ಮನಸ್ಸು ಕೋಪದಷ್ಟೇ ಸೂಕ್ಷ್ಮವಾಗಿರುತ್ತೆ. ಅವರನ್ನು ನೋಡುವ ಯಾರಾದರೂ ಕೂಡ ಅವರು ತುಂಬ ಸುಂದರರು ಎಂದು ಹೇಳೋದಕ್ಕೆ ಇರಲು ಸಾಧ್ಯನೇ ಇಲ್ಲ. ಅವರು ಅಷ್ಟೊಂದು ಸುಂದರ ಮತ್ತು ಆಕರ್ಷಕ ನೋಟವನ್ನು ಹೊಂದಿರ್ತಾರೆ. ಇದರಿಂದ ಅವರನ್ನು ಹೆಚ್ಚು ಹೆಚ್ಚು ನೋಡುವಂತೆ ಮಾಡುವಂತಹ ರೂಪವಂತರು ಅವರು. ಇವರ ವ್ಯಕ್ತಿತ್ವ ಕೂಡ ತುಂಬ ಒಳ್ಳೆಯದು. ಅವರ ಮನಸ್ಸು ಕೂಡ ತುಂಬ ಶುದ್ಧವಾಗಿರುತ್ತೆ. ಕನಸಿನಲ್ಲಿ ಕೂಡ ಯಾರಿಗೂ ದ್ರೋಹವನ್ನು ಇವರು ಮಾಡೋದಿಲ್ಲ. ಇನ್ನು ನಿಮ್ಮನ್ನು ಕರ್ಮದ ರೂಪದಲ್ಲಿ ಕಾಡುತ್ತೆ ಆ ದೇವತೆಯ ಶಾಪ. ಯಾವ ದೇವತೆಯ ಶಾಪ ಅನ್ನೋದನ್ನ ನೋಡೋಣ. ಕನಸಿನಲ್ಲಿ ಸಹ ಯಾರಿಗೂ ಹಾನಿ ಮಾಡೋದಕ್ಕೂ ಬಯಸೋದಕ್ಕೂ ಕೂಡ ಇವರು ಸಾಧ್ಯನೇ ಇಲ್ಲ. ಅಷ್ಟೊಂದು ಒಳ್ಳೆಯವರು, ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವವರು ಇವರು. ಇವರಿಗೆ ಬಹಳಷ್ಟು ಕೋಪ ಬರುತ್ತೆ. ಅವರು ತಮ್ಮ ಮುಂದೆ ಒಂದು ಮಾತು ಹೇಳೋದ್ರಿಂದ ಅಲ್ಲ, ಏಕೆಂದರೆ ಈ ಸಮಾಜದಲ್ಲಿ ಅನೇಕ ಜನರು ಹಾಗೆ ಇರ್ತಾರೆ. ಮುಂದಿನ ದಿನಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಗಳ ಜೀವನ ಇರುತ್ತೆ ಎಂದು ನಾವು ನೋಡಿದರೆ ಫಲಿತಾಂಶಗಳು ಸ್ವಲ್ಪ ಮಿಶ್ರವಾಗಿರುವ ಸಾಧ್ಯತೆ ಕೂಡ ಬಲವಾಗಿರುತ್ತೆ. ಜೀವನವು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಏರಿಳಿತಗಳು ಸಹಜ. ನೀವು ಈ ಅವಧಿಯನ್ನು ಪರೀಕ್ಷಾ ಸಮಯ ಅಂತ ಪರಿಗಣಿಸಲೇಬೇಕು. ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು. ಕೆಲಸ ಮಾಡುತ್ತಿರುವ ಈ ಜನರು, ಈ ರಾಶಿ ಚಕ್ರದವರಿಗೆ ಕೆಲಸದ ಒತ್ತಡ ಅಗಾಧವಾಗಿ ಹೆಚ್ಚಾಗುವ ಸೂಚನೆಗಳಿರುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹೇರಬಹುದು. ನೀವು ನಿರ್ದಿಷ್ಟ ಸಮಯದೊಳಗೆ ಯೋಜನೆಗಳನ್ನು ಪೂರ್ಣಗೊಳಿಸುವ ನಿರೀಕ್ಷೆ ಇರಬಹುದು. ಇದು ನಿಮ್ಮನ್ನು ಮಾನಸಿಕವಾಗಿ ದಣಿಯುವಂತೆ ಮಾಡುತ್ತೆ. ಇನ್ನು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅದನ್ನು ಹೇಗೆ ಮತ್ತು ಯಾವ ಸಮಯದೊಳಗೆ ಪೂರ್ಣಗೊಳಿಸಬೇಕು ಎಂಬುದರ ಕುರಿತು ಸ್ಪಷ್ಟವಾದ ಯೋಜನೆಯನ್ನು ನೀವು ಸಿದ್ಧಪಡಿಸಿಕೊಳ್ಬೇಕು. ಕೆಲಸಗಳನ್ನು ಆದ್ಯತೆಯ ಕ್ರಮದಲ್ಲಿ ವಿಂಗಡಿಸಿ ಪೂರ್ಣಗೊಳಿಸಿ ನೀವು ಒತ್ತಡವನ್ನು ಬಹಳ ಮಟ್ಟಿಗೆ ಕಡಿಮೆಯನ್ನು ಮಾಡಬಹುದು. ಕೆಲಸದಲ್ಲಿ ಅಂದರೆ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಕೆಲಸ ತೊಂದರೆಗಳು ಮತ್ತು ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಯಶಸ್ಸು ಮತ್ತು ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಅಸೂಯೆ ಪಡುವ ಕೆಲವರು ನಿಮ್ಮನ್ನು ಅನಗತ್ಯವಾಗಿ ದೂಷಿಸಲು ಪ್ರಯತ್ನ ಕೂಡ ಮಾಡ್ತಿರಬಹುದು. ಅವರು ನಿಮ್ಮನ್ನು ಕೀಳಾಗಿ ಮಾತನಾಡಬಹುದು. ಅತ್ಯಂತ ನೋವಿನ ಸಂಗತಿ ಅಂದರೆ ನೀವು ಹೆಚ್ಚು ನಂಬಿದ ನಿಮ್ಮ ಫ್ರೆಂಡ್ಸೇ ನಿಮಗೆ ಶತ್ರು ಆಗಬಹುದು. ನಿಮ್ಮ ರಹಸ್ಯಗಳನ್ನು ಇತರರೊಂದಿಗೆ ಯಾವತ್ತೂ ನೀವು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ದೌರ್ಬಲ್ಯಗಳನ್ನು ಬಹಿರಂಗಪಡಿಸಬೇಡಿ. ನಿಮ್ಮ ಮಾತುಗಳ ಬಗ್ಗೆ ಜಾಗರೂಕ ಆಗಿರಿ. ಮತ್ತು ನೀವು ಹೆಚ್ಚು ಖರ್ಚು ಮಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಕೈಯಲ್ಲಿ ಹಣದ ಕೊರತೆಯಿಂದಾಗಿ ಮನಸ್ಸು ಗೊಂದಲಮಯ ಮತ್ತು ಚಂಚಲವಾಗಿರುತ್ತೆ. ಭವಿಷ್ಯದಲ್ಲಿ ಏನಾಗುತ್ತೆ ಎಂಬ ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಹಣ ಗಳಿಸುವ ಮಾರ್ಗಗಳ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಬಾರ್ದು. ಸುಲಭವಾಗಿ ಹಣ ಪಡೆಯುವ ಭರವಸೆಯೊಂದಿಗೆ ನೀವು ತಪ್ಪು ಕೆಲಸಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ನೀವು ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನೀವು ಸಾಮಾಜಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಪ್ರಾಮಾಣಿಕವಾಗಿ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿ. ಈ ಸಮಯದಲ್ಲಿ ನೀವು ಮಾಡುವ ಪ್ರಯತ್ನ ವ್ಯರ್ಥವಾಗೋದೇ ಇಲ್ಲ. ಅದು ನಿಮ್ಮ ಭವಿಷ್ಯದ ಪ್ರಗತಿಗೆ ಬಲವಾದ ಅಡಿಪಾಯ ಆಗುತ್ತೆ. ನಿಮ್ಮ ಸಮಸ್ಯೆಗಳನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಮಾನಸಿಕ ಶಾಂತಿಯನ್ನು ಪಡಿತೀರಾ ಮತ್ತು ಅವರೊಂದಿಗೆ ಸಂತೋಷದಿಂದ ಸಮಯ ಕಳೆಯಲು ಪ್ರಯತ್ನ ಮಾಡಿ. ಈ ರಾಶಿ ಚಕ್ರದ ಜನರು ಈ ಅವಧಿಯಲ್ಲಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು. ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳಿಗಾಗಿ ಆರೋಗ್ಯ ಹದಗೆಡಬಹುದು. ತಲೆನೋವು, ಹೊಟ್ಟೆ ನೋವು, ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳು ಉದ್ಭವಿಸಬಹುದು.
ಇದು ಸಣ್ಣ ಆರೋಗ್ಯ ಸಮಸ್ಯೆ, ಅದನ್ನು ನಿರ್ಲಕ್ಷಿಸಬೇಡಿ. ಸಮಸ್ಯೆ ಗಂಭೀರವಾಗುವ ಮೊದಲು ಉತ್ತಮ ವೈದ್ಯರನ್ನು ಸಂಪರ್ಕ ಮಾಡಿ. ಅವರ ಸಲಹೆ ಮತ್ತು ಅವರ ಒಂದು ಔಷಧಿಗಳನ್ನು ಉಪಯೋಗಿಸಿ. ಆಹಾರ ನಿದ್ರೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ದಿನಚರಿಯನ್ನು ಕರೆಕ್ಟಾಗಿ ಮಾಡಿ. ಗಂಭೀರ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆರ್ಥಿಕ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯೋದಕ್ಕೆ, ಶಾಂತಿಯುತ ಜೀವನವನ್ನು ನಡೆಸೋದಕ್ಕೆ ನಿಮಗೆ ಸ್ವಲ್ಪ ಸಮಯ ಬೇಕು. ನೀವು ತಾಳ್ಮೆಯಿಂದ ಇರಬೇಕು. ಹಣಕಾಸು ಮತ್ತು ಕೆಲಸದ ವಿಷಯಗಳಲ್ಲಿ ನೀವು ನಿರೀಕ್ಷಿಸಿದ ಅದ್ಭುತ ಫಲಿತಾಂಶಗಳನ್ನು ನೋಡೋದಕ್ಕೆ ನೀವು ಸ್ವಲ್ಪ ಸಮಯ ಕಳಿಬೇಕಾಗುತ್ತೆ. ಈ ಸಮಯದಲ್ಲಿ ಕೆಲವರು ನಿಮ್ಮನ್ನು ನೋಯಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಇದು ನಿಮಗೆ ಆರ್ಥಿಕವಾಗಿ ಹಾನಿ ಮಾಡುವುದು ಅಥವಾ 10 ಜನರ ನಡುವೆ ನಿಮ್ಮನ್ನು ಅವಮಾನಗೊಳಿಸುವುದು ಮತ್ತು ನಿಮ್ಮ ಖ್ಯಾತಿಗೆ ಕಳಂಕ ತರುವ ದುರುದ್ದೇಶಪೂರಿತ ಉದ್ದೇಶದಿಂದ ಆಗಿರಬಹುದು. ನಿಮಗೆ ಹತ್ತಿರವಿರುವ ಕೆಲವರು ನಿಮ್ಮ ವಿರುದ್ಧ ಯೋಜನೆ ರೂಪಿಸ್ತಿರಬಹುದು. ಯಾರನ್ನು ಕುರುಡಾಗಿ ನಂಬೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅವರು ನಿಮ್ಮ ಬೆನ್ನ ಹಿಂದೆ ಗುಂಡಿಗಳನ್ನು ಅಯ್ಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮ ವ್ಯವಹಾರದಲ್ಲಿ, ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಬಹಳ ಪಾರದರ್ಶಕವಾಗಿ ಮತ್ತು ಜಾಗರೂಕರಾಗಿ ಇರಿ. ಆದಾಗ್ಯೂ ಈ ಎಲ್ಲ ನಕಾರಾತ್ಮಕ ಅಂಶಗಳ ನಡುವೆ ಒಂದು ಸಕಾರಾತ್ಮಕ ಅಂಶ ಇದೆ. ತೊಂದರೆಯಲ್ಲಿದ್ದವರನ್ನು ಅವರನ್ನು ನೋಡೋದ್ರಿಂದ ನಿಮ್ಮ ಹೃದಯ ಸ್ಪರ್ಶಿಸುತ್ತೆ. ನೀವು ಅವರಿಗೆ ಸಹಾಯ ಕೂಡ ಮಾಡ್ತೀರಾ ಮತ್ತು ನಿಮ್ಮ ದಯೆ ಮತ್ತು ಶ್ರೇಷ್ಠತೆಯನ್ನು ತೋರಿಸ್ತೀರಾ. ನೀವು ಮಾಡುವ ಈ ನಿಸ್ವಾರ್ಥ ಸೇವೆಯು ಸಮಾಜದಲ್ಲಿ ನಿಮಗೆ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಗಳಿಸುತ್ತೆ. ಈ ರೀತಿಯಾಗಿ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡವರು ಸಹ ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತು ನಿಮ್ಮೊಂದಿಗಿನ ಒಂದು ಸ್ನೇಹ ಸಂಬಂಧವನ್ನು ಮರಳಿ ಪಡಿತಾರೆ. ಈ ಸಮಯವು ಅವಕಾಶಗಳಿಗೆ ಸೂಕ್ತವಾಗಿದೆ. ನೀವು ನಿರ್ಗತಿಕರಿಗೆ ಯಾವುದೇ ಸಹಾಯ ಮಾಡಿದರೂ ಕೂಡ ನೀವು ಅವರ ಜೀವನದಲ್ಲಿ ದೊಡ್ಡ ಒಳಿತನ್ನು ಮಾಡ್ತೀರಾ. ಅವರ ಆಶೀರ್ವಾದ ಕೂಡ ನಿಮಗೆ ಭಗವಾನ್ ರಾಮನ ರಕ್ಷಣೆಯಂತೆ ಇರುತ್ತೆ. ಉದ್ಯಮಗಳಿಗೆ ಮುಂಬರುವ ಕೆಲವು ದಿನಗಳವರೆಗೆ ಕೆಲವು ಕಠಿಣ ಸಮಯಗಳು ಬರುತ್ತೆ ಅಂತ ಹೇಳಲಾಗುತ್ತೆ. ವ್ಯವಹಾರದಲ್ಲಿ ಲಾಭ ಕಡಿಮೆಯಾಗುವ ಮತ್ತು ನಷ್ಟ ಹೆಚ್ಚಾಗುವ ಜಾಸ್ತಿ ಸಾಧ್ಯತೆ ಕೂಡ ಇವೆ. ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವ ಸ್ಪರ್ಧೆ ಕೂಡ ನಿಮ್ಮ ನಿರೀಕ್ಷೆಗಳನ್ನು ಅಸಮಾಧಾನಗೊಳಿಸಬಹುದು. ಸಾಮಾನ್ಯವಾಗಿ ನಿಮ್ಮ ವ್ಯವಹಾರದಲ್ಲಿ ನೀವು ಅನಿರೀಕ್ಷಿತ ನಷ್ಟಗಳನ್ನು ಅನುಭವಿಸಬಹುದು. ಆದ್ದರಿಂದ ಯಾವುದೇ ಹೊಸ ಹೂಡಿಕೆ ಒಪ್ಪಂದಗಳನ್ನು ಮಾಡುವ ಮೊದಲು ನೀವು 2 ಬಾರಿ ಯೋಚಿಸಬೇಕಾಗುತ್ತೆ. ವಿಶೇಷವಾಗಿ ಪಾಲುದಾರರೊಂದಿಗೆ ವ್ಯವಹಾರ ಮಾಡುವವರು ಬಹಳ ಜಾಗರೂಕರ ಆಗಿರಬೇಕು. ನಿಮ್ಮ ವ್ಯವಹಾರ ಪಾಲುದಾರರೊಂದಿಗೆ ಸಣ್ಣ ಒಂದು ಜಗಳ ಕೂಡ ದೊಡ್ಡದಾಗಿ ಪರಿಣಮಿಸಬಹುದು. ಆದ್ದರಿಂದ ನೀವು ಹುಷಾರಾಗಿರಬೇಕಾಗುತ್ತೆ ಮತ್ತು ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ನೀವು ಮುಂದುವರಿಯೋದು ತುಂಬ ಸೂಕ್ತವಾಗಿರುತ್ತೆ. ಇನ್ನು ಈಗ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದ ಯುವಕ ಯುವತಿಯ ಮದುವೆಗಾಗಿ ಬಹಳ ಸಮಯದಿಂದ ಕಾಯ್ತಾ ಇರ್ತಾರೆ. ಸಮಯ ಅವರ ಪರವಾಗಿ ಬದಲಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಸಂಬಂಧಗಳನ್ನು ಹೊಂದಿದ್ರೂ ಕೂಡ ನೀವು ಅವುಗಳನ್ನು ಯಾವುದನ್ನು ಇಷ್ಟಪಡೋದಿಲ್ಲ ಅಥವಾ ನಿಮ್ಮ ನೆಚ್ಚಿನ ಕೆಲವು ಜಾತಕಗಳನ್ನು ನೀವು ಭೇಟಿಯಾಗಲಿಲ್ಲ ಮತ್ತು ಅವುಗಳನ್ನು ಕೆಲವನ್ನು ನೀವು ಹಿರಿಯರು ಅನುಮೋದಿಸಲಿಲ್ಲ. ಹೀಗೆ ಆಗ್ತಾ ಇರುತ್ತೆ. ಆದರೆ ಈಗ ಬಹುತೇಕ ಎಲ್ಲ ಅಂಶಗಳಲ್ಲಿ ನಿಮಗೆ ಅನುಕೂಲವಾಗುವಂತಹ ಸಂಬಂಧ ನಿಮಗೆ ಬರುತ್ತೆ. ಇನ್ನು ಅವರನ್ನು ನೀವು ಇಷ್ಟಪಡ್ತೀರಾ. ಮುಂಬರುವ ದಿನಗಳಲ್ಲಿ ವಿವಾಹ ಒಪ್ಪಂದದ ಪೂರ್ಣಗೊಳ್ಳುವಿಕೆಯೊಂದಿಗೆ ನಿಶ್ಚಿತಾರ್ಥ ಮತ್ತು ವಿವಾಹ ದಿನಾಂಕಗಳು ಅಂತಿಮಗೊಳ್ಳುವ ಬಲವಾದ ಸಾಧ್ಯತೆಗಳು ಕೂಡ ಇವೆ. ಮದುವೆಯು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿರುತ್ತೆ. ಆದಾಗೂ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದ ಕೆಲವರು ತಮ್ಮ ಜಾತಕದಲ್ಲಿನ ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಕೆಲವು ತೊಡಕುಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಬಹುದು. ಕಷ್ಟಗಳು ಬರುತ್ತವೆ. ರಾಶಿ ಚಕ್ರ ಚಿಹ್ನೆಯ ಜೀವನವನ್ನು ಆನಂದಮಯವಾಗಿಸಲಿದೆ. ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯ ಮನೆಯ ಮೇಲೆ ದೇವತೆಯ ಶಾಪ ಇದೆ. ನಾವು ನಿಮಗೆ ಮೊದಲೇ ಹೇಳಿದ್ದೇವೆ ಆ ದೇವತೆ ಯಾರು, ಆ ಶಾಪ ಏನು. ನೀವು ಜೀವನದಲ್ಲಿ ಮೇಲೆ ಏಳಲು ಸಾಧ್ಯವಾಗ್ತಾ ಇಲ್ಲ. ಆ ಶಾಪದಿಂದಾಗಿ ನೀವು ಖಂಡಿತವಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮತ್ತು ನಾವು ಈಗ ನಿಮಗೆ ಹೇಳಲಿರುವ ತಪ್ಪುಗಳನ್ನು ನೀವು ಮಾಡಬಾರದು. ಇಲ್ಲಿ ನಾವು ಅದನ್ನು ನಂಬುವುದಿಲ್ಲ ಅಂತ ನೀವೇನಾದರೂ ಬಿಟ್ಟರೆ ಅದನ್ನು ನೀವೇ ಅನುಭವಿಸ್ಬೇಕಾಗುತ್ತೆ. ಇನ್ನು ಈ ರಾಶಿ ಚಕ್ರ ಒಂದು ಮನೆಯ ಮೇಲೆ ನಾಗದೇವತೆಯ ಶಾಪ ಇದೆ. ಇದಕ್ಕೆ ಹಲವು ಕಾರಣಗಳು ಇರಬಹುದು. ನಿಮ್ಮ ಪೂರ್ವಜರಲ್ಲಿ ಕೆಲವರು ತಿಳಿದೋ ತಿಳಿಯದೆಯೇ ಹಾವುಗಳಿಗೆ ಹಾನಿ ಮಾಡಿರಬಹುದು ಅಥವಾ ಅವರು ದಿಬ್ಬಗಳನ್ನು ಅಗೆದು ನಾಗದೇವತೆಯ ವಿಗ್ರಹಗಳನ್ನು ಅಪವಿತ್ರಗೊಳಿಸಿರಬಹುದು. ನೀವು ಅಂತಹ ಪಾಪಗಳನ್ನು ಮಾಡಿರಬಹುದು. ಆ ಒಂದು ಸರ್ಪ ಪಾಪ ಇಂದು ನಿಮ್ಮ ಮನೆಯನ್ನು ಕಾಡುತ್ತಿರುವ ನಾಗದೇವತೆಯ ಶಾಪವಾಗಿರೋದ್ರಿಂದ
ತಪ್ಪಾಗಿಯೇ ಆದರೂ ಈ ತಪ್ಪುಗಳನ್ನು ನೀವು ಮಾಡಬೇಡಿ. ನಾಗದೇವತೆಯನ್ನು ಇನ್ನಷ್ಟು ಕೋಪಗೊಳಿಸಬೇಡಿ ಮತ್ತು ನೀವು ಯಾವ ತಪ್ಪುಗಳನ್ನು ಮಾಡಬಾರ್ದು ಮತ್ತು ನೀವು ಯಾವ ನಿಯಮಗಳನ್ನು ಅನುಸರಿಸಬೇಕು, ಯಾರನ್ನ ಹೃದಯವನ್ನು ಚುಚ್ಚುವ ನಿಮ್ಮ ಮಾತುಗಳಿಂದ ಶಪಿಸಬೇಡಿ. ನಿಮ್ಮ ವಿವೇಚನೆಯನ್ನು ಕಳೆದುಕೊಂಡು ಕೋಪದಿಂದ ಮಾತನಾಡೋದು ನಿಮ್ಮ ದೌರ್ಬಲ್ಯ ಆಗಿರುತ್ತೆ. ಆದರೆ ಇತರರು ನಿಮ್ಮಿಂದ ಬಳಲ್ತಾ ಇದ್ದರೆ ಮತ್ತು ಕಣ್ಣೀರು ನಿಮ್ಮಿಂದನೇ ಅವರು ಕಣ್ಣೀರು ಆಗ್ತಾ ಇದ್ದರೆ ಆ ಪಾಪ ಮತ್ತು ಆ ಶಾಪ ನಿಮ್ಮನ್ನು ಶಾಶ್ವತ ನರಳುವಂತೆ ಮಾಡುತ್ತೆ, ಕಾಡುತ್ತೆ. ಅವರ ಕಣ್ಣೀರು ನಿಮ್ಮ ಎಲ್ಲವನ್ನು ಕೂಡ ನಾಶ ಮಾಡಿಬಿಡುತ್ತೆ, ತೀವ್ರ ನಕಾರಾತ್ಮಕ ಪ್ರಭಾವ ಬೀರುತ್ತೆ. ಅದರೊಂದಿಗೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಕೂಡ ಅದು ಮಧ್ಯದಲ್ಲೇ ನಿಲ್ಲುತ್ತೆ. ನಾಗದೇವತೆಯ ಶಾಪದಿಂದಾಗಿ ಎಲ್ಲ ಕೆಲಸಗಳು ಅಪೂರ್ಣವಾಗಿ ಉಳಿಯುತ್ತೆ. ಮಹಿಳೆಯರು ಅಥವಾ ಮಕ್ಕಳಿಗೆ ಹೊಡಿಬೇಡಿ, ಅವರಿಗೆ ಒಂದು ಮಾತನ್ನು ಕೂಡ ಬೈಬೇಡಿ. ಮಹಿಳೆಯರು ನಿಜವಾಗಿಯೂ ಪ್ರಾಥಮಿಕ ಶಕ್ತಿಯ ಸಹಕಾರವಾಗಿದ್ದಾರೆ. ಅವರನ್ನು ಬಡಿಯುವುದು, ನಿಂದಿಸುವುದು ಮಾಡಬಾರದು. ಹೀಗೆ ಮಾಡಿದರೆ ಅವರು ಎಲ್ಲ ದೇವರುಗಳ ಕೋಪಕ್ಕೆ ಒಳಗಾಗ್ತಾರೆ. ವಿಶೇಷವಾಗಿ ಸ್ತ್ರೀ ರೂಪದಲ್ಲಿ ಪೂಜಿಸಲ್ಪಡುವ ದೇವತೆ ನಾಗದೇವತೆ. ಆದ್ದರಿಂದ ಮಹಿಳೆಯರನ್ನು ಪೂಜಿಸಲಾಗುತ್ತೆ. ನೀವು ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ನಾಗದೇವತೆಯ ಶಾಪ ದ್ವಿಗುಣವಾಗುತ್ತೆ. ಈ ಸಮಯದಲ್ಲಿ ಕೆಟ್ಟ ಸ್ನೇಹ ಮತ್ತು ಕೆಟ್ಟ ಸಂಬಂಧಗಳನ್ನು ಸಂಪೂರ್ಣವಾಗಿ ಮುರಿಯಿರಿ. ತಪ್ಪು ವ್ಯಸನಗಳಿಗೆ ನಿಮ್ಮನ್ನು ದಾಸರನ್ನಾಗಿ ಮಾಡುವ ಫ್ರೆಂಡ್ಸಿಂದ ದೂರ ಇರಿ. ಅನೈತಿಕ ಸಂಬಂಧಗಳಲ್ಲಿ ತೊಡಗಬೇಡಿ, ಇಲ್ಲಿದ್ದರೆ ನೀವು ದೇವಿಯ ಕೋಪವನ್ನು ಎದುರಿಸಬೇಕಾಗುತ್ತೆ. ಈ ರಾಶಿಚಕ್ರ ಚಿಹ್ನೆಯಲ್ಲಿ ಈ ದಿನ ಜನಿಸಿದವರು ಕೆಟ್ಟ ಕೆಲಸಗಳನ್ನು ಮಾಡುವ ಮತ್ತು ಇತರರಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ದರೆ ಅವರನ್ನು ನಾಗದೇವತೆ ಯಾವತ್ತೂ ಕ್ಷಮಿಸೋದೇ ಇಲ್ಲ. ನೀತಿವಂತ ಜೀವನವನ್ನು ನಡೆಸಿ ಮತ್ತು ಕಳ್ಳತನ, ಮೋಸ, ಸುಳ್ಳು ಹೇಳೋದೆಲ್ಲ ಬಿಟ್ಟು ಈ ಎಲ್ಲ ವಿಷಯಗಳಿಂದ ದೂರ ಇರಿ. ನೀವು ಯಾರಿಗಾದರೂ ಹಣ ನೀಡಬೇಕಾದ್ರೆ ಅಥವಾ ಅವರಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರೆ ಆ ಭರವಸೆಯನ್ನು ಆದಷ್ಟು ಬೇಗ ಉಳಿಸಿಕೊಳ್ಳಿ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿದವರಿಗೆ ಎಂದಿಗೂ ದ್ರೋಹ ಮಾಡಬೇಡಿ. ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ ಇರಬೇಕಾದ ಒಂದು ಅಮೂಲ್ಯವಾದ ಗುಣಲಕ್ಷಣ. ನೀವು ಯಾವ ಪ್ರಮುಖ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀರಿ, ಉದ್ಯೋಗಕ್ಕೆ ಸೇರೋದಾಗಲಿ, ವ್ಯವಹಾರ ಪ್ರಾರಂಭ ಮಾಡೋದಾಗಲಿ, ಮನೆ ಕಟ್ಟೋದಾಗಲಿ ಅಥವಾ ಇನ್ಯಾವುದೇ ಕೆಲಸ ಆಗಲಿ, ಮೊದಲು ಓಂ ಶ್ರೀ ನಾಗದೇವತಾಯ ನಮಃ ಅಂತ ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ಳಿ ಮತ್ತು ನಂತರವೇ ಆ ಕೆಲಸವನ್ನು ಪ್ರಾರಂಭ ಮಾಡಿ. ಆಗ ಅಡೆತಡೆ ಎಲ್ಲ ದೂರ ಆಗುತ್ತೆ ಮತ್ತು ನಿಮ್ಮ ಕೆಲಸ ಯಶಸ್ವಿಯಾಗುತ್ತೆ. ಇಲ್ಲದಿದ್ದರೆ ವಿವಿಧ ರೀತಿಯ ಸಮಸ್ಯೆಗಳು ಬಂದೊದಗುತ್ತೆ. ಈ ನಾಗದೇವತೆಯ ಶಾಪದ ಒಂದು ದುಷ್ಪರಿಣಾಮಗಳನ್ನು, ವಿಶೇಷವಾಗಿ ಈ ನಾಗದೇವತಾ ಮತ್ತು ಶಾಪದ ಪರಿಣಾಮಗಳನ್ನು ಸಂಪೂರ್ಣವಾಗಿ ತೆಗೆದು ಆಗೋದಕ್ಕೆ ಈ ರಾಶಿ ಚಕ್ರದವರು ಭಕ್ತಿಯಿಂದ ಒಂದು ತಾಯಿಯ ಒಂದು ಆಶೀರ್ವಾದ ಪಡೆಯೋದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಪಂಚಮಿ ತಿಥಿ ಪ್ರತಿ ಮಂಗಳವಾರ ಅಥವಾ ಪಂಚಮಿ ತಿಥಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾಗೇಶ್ವರ ದೇವಸ್ಥಾನದಲ್ಲಿ ಹಾಲು ಎರಿಬೇಕು. ಹಳದಿ ಕೇಸರಿ ಹೂಗಳಿಂದ ನಾಗದೇವತೆಯನ್ನು ಪೂಜೆ ಮಾಡಿ, ವಿದ್ವಾಂಸರಿಂದ ನಾಗ ಪ್ರತಿಷ್ಠಾ ಪೂಜೆ ಮಾಡಿ. ಇವೆಲ್ಲವೂ ಮಾಡೋದ್ರಿಂದ ನಿಮಗೆ ಅಂಟಿದ ಎಲ್ಲ ದೋಷ ನಿವಾರಣೆಯಾಗುತ್ತೆ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, 11 ಮುಖದ ರುದ್ರಾಕ್ಷಿ ಮಣಿಗಳನ್ನು ಧರಿಸಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮತ್ತು 108 ಬಾರಿ ಓಂ ಗಂ ಗಣಪತಿಯೇ ನಮಃ ಅಂತ ನೀವು ಜಪ ಮಾಡಿ. ಜಾತಕದಲ್ಲಿ ಗುರು ಚಾಂಡಾಲ ಯೋಗದಂತಹ ಯಾವುದೇ ಗಂಭೀರ ದೋಷ ಇದ್ದರೆ ಅನುಭವಿ ವಿದ್ವಾಂಸರಿಂದ ಚಾಂಡಾಲ ಗ್ರಹ ಸ್ಥಿತ್ಯ ಪೂಜೆಯನ್ನು ಮಾಡುವ ಮೂಲಕ ಆ ದೋಷಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಹಣವನ್ನು ದಾನ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ. ಜೇನುತುಪ್ಪ, ಅರಿಶಿನ, ಹಳದಿ, ಸಿಹಿ ತಿಂಡಿಗಳನ್ನು ಗುರುಗಳು ಮತ್ತು ಬ್ರಾಹ್ಮಣರಿಗೆ ದಾನ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಪಕ್ಷಿಗಳು ಮತ್ತು ಪ್ರಾಣಿಗಳು, ವಿಶೇಷವಾಗಿ ನಾಯಿಗಳಿಗೆ ತಿನ್ನಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಚಂದ್ರಗ್ರಹ ಮಂತ್ರವನ್ನು ಪಠನೆ ಮಾಡಿ, ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೀವು ಉತ್ತಮ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಪೂರ್ಣ 100 ವರ್ಷಗಳ ಜೀವನವನ್ನು ನಡೆಸ್ತೀರಾ. ಹಣದ ಕೊರತೆ ಅನ್ನೋದು ನಿಮಗೆ ಕಾಣೋದೇ ಇಲ್ಲ. ನೀವು ಆರ್ಥಿಕ ತೊಂದರೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗ್ತೀರಾ ಮತ್ತು ಸಮಾಜದಲ್ಲಿ ಉನ್ನತ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಸಾಧಿಸ್ತೀರಾ. ನೀವು ಈ ಕರ್ಕಾಟಕ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.